Press the bell icon on the YouTube app and never miss another update. ನಮಸ್ಕಾರ ನನ್ನ ಸಹೃದಯಿ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಶಂಕರ್ ಜಿ ಬೆಳುಬಿ. ಮೂಲತಃ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಳ್ಳದಗೆನ್ನೂರು ಎನ್ನುವ ಪುಟ್ಟ ಗ್ರಾಮದವನು. ಸ್ಪರ್ಧಾ ಮಿತ್ರರೇ, ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಕೆಲವು ದಿನಗಳಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಬರೆಯಲು ಸನ್ನದ್ಧರಾಗ್ತಾ ಇದ್ದೀರಿ ತಾವೆಲ್ಲ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಸಾವಿರಾರು ಸ್ಪರ್ಧಾರ್ಥಿಗಳ ಒತ್ತಾಸೆಯ ಮೇರೆಗೆ ಅವರಿಗೊಂದಿಷ್ಟು ಸೇವೆ ನೀಡುವ ಸದುದ್ದೇಶದಿಂದ ಈ ಆಡಿಯೋ ಕ್ಲಿಪ್ಪನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಡೆದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೂ ಕೂಡ ಸುಮಾರು 8 ಆಡಿಯೋ ಕ್ಲಿಪ್ಗಳನ್ನು ಮಾಡಿ ಕಳಿಸಿದ್ದು ಬಹಳ ಜನ ಮೆಚ್ಚುಗೆ ವ್ಯಕ್ತಪಡಿಸಿ, ಬಹಳ ಜನ ಪರೀಕ್ಷೆಗೆ ಅತ್ಯುಪಯುಕ್ತವಾದಂಥ ಒಂದು ಮಾರ್ಗದರ್ಶನ ಸಿಕ್ತು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸೊ ಅದೇ ರೀತಿಯಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೂ ಕೂಡ ಒಂದಿಷ್ಟು ಮಾರ್ಗದರ್ಶನ ಮಾಡಬೇಕು ಅನ್ನುವಂಥದ್ದು ಸಾವಿರಾರು ಜನ ಸ್ಪರ್ಧಾರ್ಥಿಗಳ ಒಕ್ಕೂರಲ ಮನವಿ. ಆ ಮನವಿಗೆ ಪುರಸ್ಕರಿಸಿ ಈ ಒಂದು ಆಡಿಯೋ ಕ್ಲಿಪ್ಪನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉಳಿದಂಥ ಎಲ್ಲ ಪರೀಕ್ಷೆಗಿಂತ ಬಹಳ ಸುಲಭವಾಗಿರುತ್ತೆ. ನನ್ನ ಪ್ರಕಾರ ಬಹಳ ಈಜಿ, ಡೆಡ್ ಈಜಿ ಅಂತ ಕರಿತೀವಲ್ಲ ಅಷ್ಟು ಈಜಿ ಇರುತ್ತೆ. ಹಾಗಂತ ಅದನ್ನು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು SDA FDA ಉಳಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ನೇರವಾಗಿರ್ತವೆ. ಅಂದರೆ ಬಹಳಷ್ಟು ಡೆಪ್ತ್ ನಾಲೆಜನ್ನು ನಿರೀಕ್ಷೆ ಮಾಡೋದಿಲ್ಲ. ಕಾಮನ್ ಸೆನ್ಸ್, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಇರಬೇಕಂತ ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆ, ಇವುಗಳನ್ನು ಆಧರಿಸಿ ಪ್ರಶ್ನೆಗಳಿರ್ತವೆ. ಸೊ ಬಹಳ ಗಾಬರಿ ಆಗಬೇಡಿ, ಧೈರ್ಯವಾಗಿರಿ. ಜಸ್ಟ್ 1 ವಾರದಲ್ಲಿ ತಾವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇದ್ದೀರಿ. ಇನ್ನು ಉಳಿದಂಥ ದಿನಗಳಲ್ಲಿ ತಾವು ಯಾವ ರೀತಿ ತಯಾರಿ ಆಗಬೇಕು, ಇನ್ನು ಕೊನೆಯ ಗಳಿಗೆಯಲ್ಲಿ ಯಾವ ರೀತಿಯಂಥ ಒಂದಿಷ್ಟು ವಿಷಯಗಳನ್ನು ಜಾಸ್ತಿ ಫೋಕಸ್ ಮಾಡಿ ಓದಬೇಕು ಅನ್ನೋದನ್ನು ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ಹೇಳ್ತೀನಿ. ವಿಶೇಷವಾಗಿ 2007ರಿಂದ 2018ರವರೆಗೆ ನಡೆದಂತಹ ಪೊಲೀಸ್ ಪೇದೆ ನೇಮಕಾತಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ವಿವಿಧ ಪ್ರಶ್ನೆಗಳನ್ನು ಯಾವ ಏರಿಯಾದಲ್ಲಿ ಹೇಗೆಲ್ಲ ಕೇಳಿದ್ದಾರೆ, ಯಾವ ಕ್ಷೇತ್ರಗಳು ಬಹಳಷ್ಟು ಮುಖ್ಯ ಆಗ್ತಾವೆ ಅನ್ನೋದು, ಆ 15 ವರ್ಷಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದೇ ಈ ಆಡಿಯೋ ಕ್ಲಿಪ್ನ ಮುಖ್ಯ ಉದ್ದೇಶ. ಹಾಗಿದ್ರೆ ಸ್ನೇಹಿತರೆ, ಪ್ರಮುಖವಾದಂಥ ವಿಭಾಗಗಳು ಅಂತ ಕರಿತೇವೆ ನಾವು, ಕ್ಷೇತ್ರಗಳು ಅಥವಾ ಏರಿಯಾಗಳು, ಇವುಗಳನ್ನು ನೀವು ನೋಡ್ಕೊಳ್ಳೇಬೇಕು. ಅವು ಯಾವ ಏರಿಯಾ ಗೊತ್ತಾ? ಅಷ್ಟ ದಿಕ್ಪಾಲಕರು ಹೇಗಿದ್ದಾರೆ ಹಾಗೆ ಅಷ್ಟ ವಿಭಾಗಗಳನ್ನು ಮಾಡಿದ್ದೀವಿ ನಾವು. ಮೊದಲೇ ವಿಭಾಗ ವ್ಯಕ್ತಿಗಳ ಬಗ್ಗೆ. ಈ ಪರ್ಸನ್ಸ್ ಬಗ್ಗೆ ಬಹಳಷ್ಟು ಕ್ವಶನ್ಗಳು ಬಂದಿದ್ದಾವೆ. ವ್ಯಕ್ತಿಗಳ ಬಗ್ಗೆ ನೋಡ್ಕೊಳ್ಳಿ. 2ನೇ ಏರಿಯಾ ಸಾಹಿತ್ಯ ಮತ್ತು ಕಲೆ ಮೇಲೆ ಪ್ರಶ್ನೆಗಳು ಬರ್ತವೆ. 3ನೇ ಏರಿಯಾ ಕ್ರೀಡೆಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ, ಸ್ಪೋರ್ಟ್ಸ್ ಸಂಬಂಧಪಟ್ಟಂಗೆ. 4ನೇ ಏರಿಯಾ ಈ ಪ್ಲೇಸ್, ಸ್ಥಳಗಳ ಮೇಲಿನ ಪ್ರಶ್ನೆಗಳು ಕೂಡ ಬರ್ತವೆ. ಇನ್ನು 5ನೇ ಏರಿಯಾ ಪ್ರಶಸ್ತಿಗಳು ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಬರ್ತವೆ. 6ನೇ ಏರಿಯಾ ಮೊಟ್ಟ ಮೊದಲು ಅಥವಾ ಪ್ರಪ್ರಥಮ ಬಾರಿಗೆ ಎನ್ನುವಂಥ ಪ್ರಶ್ನೆಗಳು ಕೇಳ್ತಿರ್ತಾರೆ. ಇನ್ನು ನೆಕ್ಸ್ಟ್ ಏರಿಯಾ ಯಾವುದಂದ್ರೆ ಅತಿ ಹೆಚ್ಚು, ಅತಿ ಎತ್ತರ, ಅತಿ ಕಡಿಮೆ, ಅತಿ ಗಿಡ್ಡ, ಅತಿ ಉದ್ದ, ಇಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಜೊತೆಗೆ ಇತರೆ ವಿಭಾಗದಲ್ಲೂ ಕೂಡ ಪ್ರಶ್ನೆಗಳು ಬರ್ತವೆ. ಆಮೇಲೆ ಇತರೆ ಅಂದ್ರೆ ವಿಜ್ಞಾನ, ತಂತ್ರಜ್ಞಾನ ಆಗಿರ್ಬೋದು, ಪ್ರಚಲಿತ ಆಗಿರ್ಬೋದು, ಇವೆಲ್ಲವುಗಳು ಇದರಲ್ಲಿ ಸೇರ್ತವೆ. ನಾವು ಒಂದೊಂದು ಏರಿಯಾಗಳನ್ನ ನೋಡೋಣ. 2007ರಿಂದ 2018ರವರೆಗೆ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದಂಥ ಪ್ರಶ್ನೆಗಳು, ಅದು ವಿಶೇಷವಾಗಿ ಒಂದೊಂದು ವಿಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ವ್ಯಕ್ತಿಗಳು. ಈ ವ್ಯಕ್ತಿಗಳ ಮೇಲೆ ಪ್ರಶ್ನೆಗಳು 100% ಬರ್ತವೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಹಿಂದಿನ ವರ್ಷ ನೋಡೋಣಂತೆ. 2002ರ PC ಎಕ್ಸಾಮ್ನಲ್ಲಿ ಕೇಳಿದಂಥ ಪ್ರಶ್ನೆ ಏನಂದ್ರೆ, ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರು, ಕೆಂಗಲ್ ಹನುಮಂತರಾಯ್. ನೆಕ್ಸ್ಟ್ 2002ರಲ್ಲಿ PC ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಏನಿದಾವೆ ಅಂದ್ರೆ, ಪಂಡಿತ್ ರವಿಶಂಕರ್ ಅವರು ಯಾವ ವಾದಕರು ಅಂತ ಕೇಳಿದ್ರು, ಅವರು ಸಿತಾರ ವಾದಕರು. PT ಉಷಾ ಯಾವ ರಾಜ್ಯದವರು ಅಂತ ಕೇಳಿದ್ರು, ಅವರು ಕೇರಳದವರು. ಉಸ್ತಾದ್ ಜಾಕೀರ್ ಹುಸೇನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು, ಅವರು ತಬ್ಲಾ ವಾದಕರು. ಜೊತೆಗೆ ರವಿವರ್ಮ ಯಾವ ಕಲೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು, ಅವರು ಚಿತ್ರಕಲೆಗೆ ಸಂಬಂಧಿಸಿದ್ದಾರೆ. ಆಮೇಲೆ ಗುರುದೇವ ಎಂದು ಕರೆಯಲ್ಪಡುವಂತ ಕವಿ ಯಾರು ಅಂತ ಕೇಳಿದ್ರು, ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರು. ಜೊತೆಗೆ ಕರ್ನಾಟಕದಲ್ಲಿ ನಟ ಸಾರ್ವಭೌಮ ಎಂದೆನಿಸಿಕೊಂಡವರು ಯಾರು ಅಂತ 2002ರಲ್ಲಿ ಕೇಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನಟ ಸಾರ್ವಭೌಮ ಅಂತಾರನ್ನು ತಮಗೆಲ್ಲ ಗೊತ್ತಿದೆ. ಹಾಗಿದ್ರೆ ಪ್ರಕಾಶ್ ಪಡ್ಕೋಣಿ ಯಾವ ಆಟಕ್ಕೆ ಪ್ರಸಿದ್ಧ ಮತ್ತು ಯಾವ ರಾಜ್ಯದವರು ಅಂತ ಕೂಡ 2002ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಇವರು ಕರ್ನಾಟಕ ರಾಜ್ಯ, ನಮ್ಮ ರಾಜ್ಯದವರೇ ಬ್ಯಾಡ್ಮಿಂಟನ್ ಆಟಕ್ಕೆ ಪ್ರಸಿದ್ಧಿಯಾದವರು.
ಇನ್ನು 2004ರಲ್ಲಿ ಕೇಳಿದಂತಹ ಪ್ರಶ್ನೆಗಳು ಏನಿದ್ದು ಅಂದ್ರೆ ಧನರಾಜ್ ಪಿಳ್ಳೆ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ. ನೋಡಿ, ಇಲ್ಲಿ ಕ್ರೀಡೆ ಮತ್ತು ವ್ಯಕ್ತಿ ಎರಡು ಒಟ್ಟಿಗೆ ಬರ್ತಾ ಇದಾವೆ. ಈ ಕಡೆ ನೀವು ಕ್ರೀಡೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದು ನೋಡ್ಕೋಬಹುದು, ಜೊತೆಗೆ ವ್ಯಕ್ತಿ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ. ನಾನು ಇದು ವ್ಯಕ್ತಿಗಳ ವಿಭಾಗಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನ. ಧನರಾಜ್ ಪಿಳ್ಳೆ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಹಾಕಿ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಇನ್ನು ಕಿಶೋರಿ ಅಮಾನ್ಕಾರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಿದ್ದಾರೆ. ಇನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆ 2004ರಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಅವರು ಶಹನಾಯಿ ವಾದಕರವರು. ಜೊತೆಗೆ ಈ ಪೊಲೀಸ್ ಪೇದೆ ನಾಗರಿಕ ಸೇವಾ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2006ರಲ್ಲಿ ನಡೆದಿತ್ತಲ್ಲ, ಅಲ್ಲಿ ಕೇಳಿದಂತ ಪ್ರಶ್ನೆ ಏನಂದ್ರೆ ಭಾರತದ 11ನೇ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರು. ಅವರು ದಿವಂಗತ ವಿಜ್ಞಾನಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿ ಅಂತ ಹೇಳ್ಬೋದು. ಜೊತೆಗೆ 2007ರಲ್ಲಿ ಕೇಳಿದಂತ ಪ್ರಶ್ನೆ ತಸ್ಲಿಮಾ ನಸ್ರೀನ್ ಯಾರು ಅಂತ ಕೇಳಿದ್ರು. ಇವರು ಬಾಂಗ್ಲಾದೇಶದ ಪ್ರಸಿದ್ಧ ಲೇಖಕಿ. 10 ವರ್ಷಗಳ ಕಾಲ ಮುಂಬೈ ಸರಣಿ ಸ್ಫೋಟದ ವಿಚಾರಣೆಗೆ ನಡೆಸಿ ದಾಖಲೆ ಸ್ಥಾಪಿಸಿದ ನ್ಯಾಯಾಧೀಶ ಅಂದ್ರೆ 10 ವರ್ಷಗಳ ಕಾಲ ಮುಂಬೈ ಸರಣಿ ಸ್ಫೋಟವನ್ನು ವಿಚಾರಣೆ ನಡೆಸಿ ದಾಖಲೆ ಸ್ಥಾಪಿಸಿದ ನ್ಯಾಯಾಧೀಶ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಅವರು ಪ್ರಮೋದ್ ಕೋಡೆ ಅಂತ. ನೆಕ್ಸ್ಟ್, ಕರ್ನಾಟಕದ ಚಿತ್ರ ಮಗ್ಮಯಿ ರಾಜ್ ಪ್ರತಿನಿಧಿಸುವ ಕ್ರೀಡೆ ಯಾವುದು ಅಂತ ಕೇಳಿದ್ರು. ಅವರು ಬಿಲಿಯರ್ಡ್ಸ್ ಅಥವಾ ಸ್ನೂಕರ್ ಆಟವನ್ನ ಮಾಡ್ತಾ ಇದ್ದಾರೆ. ಇನ್ನು RK ಶ್ರೀಕಂಠನ್ ಯಾವುದಕ್ಕೆ ಪ್ರಸಿದ್ಧರು ಅಂತ ಕೇಳಿದ್ರು. ಅವರು ಕರ್ನಾಟಕದ ಶಾಸ್ತ್ರೀಯ ಸಂಗೀತಕ್ಕೆ ಪ್ರಸಿದ್ಧರು. ಜೋಸ್ನಾ ಚಿನ್ನಪ್ಪ ಯಾವ ಕ್ರೀಡೆಯಲ್ಲಿ ಹೆಸರುವಾಸಿಯಾಗಿದ್ರು ಅಂತ ಕೇಳಿದ್ದಾರೆ. ಅವರು ಸ್ಕ್ವಾಸ್ ಆಟಕ್ಕೆ ಸಂಬಂಧಪಟ್ಟಿದವರು. 2008ರಲ್ಲಿ ಕೇಳಿದಂತ ಈ ವ್ಯಕ್ತಿಗಳ ಮೇಲೆ ಅಂತ ಪ್ರಶ್ನೆ ಯಾವ ರೀತಿಯಾಗಿದ್ವು ಅಂದ್ರೆ ಸೈನಾ ನೆಹ್ವಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇದು ಬ್ಯಾಡ್ಮಿಂಟನ್. ಅಮ್ಜಾದ್ ಅಲಿ ಖಾನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಸರೋದ್ಯವಾದ್ಯ. ಆಮೇಲೆ KK ಹೆಬ್ಬಾರ್ ಅವರು ಏನಿದ್ರು ಅಂತ ಅಥವಾ ಯಾವುದಕ್ಕೆ ಪ್ರಸಿದ್ಧರು ಅಂತ ಹೆಸರಾಂತ ಚಿತ್ರಕಾರರು ಇವರು. 2008ರಲ್ಲಿ ಕೇಳಿದಂತ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಕೇಳಿದಂತಹ ಪ್ರಶ್ನೆಗಳು ಧನರಾಜ್ ಪಿಳ್ಳೆ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಇದು ಹಾಕಿ ಆಟಕ್ಕೆ. ಸಿನಿಮಾ ನಟಿ ದೀಪಿಕಾ ಪಡ್ಕೋನೆ ಇವರ ತಂದೆ ಏತಕ್ಕೆ ಹೆಸರುವಾಸಿ ಅಂತ ಕೇಳಿದ್ರು. ಇವರು ಕೂಡ ಬ್ಯಾಡ್ಮಿಂಟನ್ ಕ್ರೀಡೆಗೆ ಪ್ರಸಿದ್ಧ ಆಟಗಾರರು. ಜೊತೆಗೆ ಹಾರುವ ಸಿಕ್ ಎಂದು ಯಾರಿಗೆ ಕರೀತಾ ಇದ್ರು ಅಂತ ಕೇಳಿದ್ದಾರೆ. ಮಿಲ್ಖಾ ಸಿಂಗ್ ಅವ್ರನ್ನ ಹಾರುವ ಸಿಕ್ ಅಂತ ಕರೀತಾರೆ. 2010ರಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ ಮೌಂಟ್ ಎವರೆಸ್ಟ್ 2 ಬಾರಿ ಏರಿದ ಮಹಿಳೆ ಯಾರು ಅಂತ ಕೇಳಿದ್ರು. ಸಂತೋಷಿ ಯಾದವ್ ಅವರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿರುವ ಅತಿ ಕಿರಿಯ ವಯಸ್ಸಿನ ಆಟಗಾರ ಯಾರು ಅಂತ ಕೇಳಿದ್ರು. ಸಚಿನ್ ತೆಂಡೂಲ್ಕರ್ ಅವರು. ಜೊತೆಗೆ ಶೀಘ್ರ ಲಿಪಿಯ ಸಂಶೋಧಕರು ಯಾರು ಅಂತ ಕೇಳಿದ್ರು. ಅವರು ಐಸಾಕ್ ಪಿಟ್ಮನ್. ಯಾವುದರೊಂದಿಗೆ ಡಾಕ್ಟರ್ ಪ್ರಮೋದ್ ಕರ್ಣಶೇರಿ ಗುರುತಿಸಲ್ಪಡುತ್ತಾರೆ ಅಂತ ಕೇಳಿದ್ದಾರೆ. ಅವರು ಜೈಪುರ್ ಕಾಲು ಅಂತ ಜೈಪುರ್ ಫೂಟ್ ಅನ್ನೋದರಲ್ಲಿ ಸೇರ್ತಾರೆ. ಕೆರೆಮನೆ ಶಂಭು ಹೆಗಡೆ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಅವರು ಯಕ್ಷಗಾನ ಕಲಾವಿದರು. ಜೊತೆಗೆ ಅರ್ಜುನ್ ಅಟ್ಟಾಲ್ ಯಾವ ಕ್ರೀಡೆಗೆ ಖ್ಯಾತರಾಗಿದ್ದಾರೆ ಅಂತ ತಿಳ್ಕೊಂಡು 2010ರಲ್ಲಿ ಕೇಳಿದ್ರು. ಅದು ಗಾಲ್ಫ್ ಆಟ. ಇನ್ನು 2013ರಲ್ಲಿ ನಡೆದಂತಹ PC ಎಕ್ಸಾಮ್ ನಲ್ಲಿ ಕೇಳಿದಂತಹ ಪ್ರಶ್ನೆಗಳು ಯಾವ ಕ್ರೀಡೆಯೊಂದಿಗೆ ಕರ್ಣಂ ಮಲ್ಲೇಶ್ವರಿ ಗುರುತಿಸಿಕೊಂಡಿದ್ದಾರೆ ಅಂತ. ಅವರು ಭಾರ ಎತ್ತುವುದರಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು ಪದಕವನ್ನು ಪಡೆದಿದ್ದಾರೆ, ತಮ್ಗೆ ಗೊತ್ತಿದೆ. ಯಾವ ಸಂಗೀತಕಾರನು ತನ್ನ 8ನೇ ವಯಸ್ಸಿಗೆ ರಾಗ ರಚನೆ ಮಾಡಿದನು ಮತ್ತು ತನ್ನ 4ನೇ ವಯಸ್ಸಿಗೆ ಪಿಯಾನೋ ನುಡಿಸಿದನು ಅಂತ ಕೇಳಿದ್ರಿಂದ 2013 ಅವರು ಮೆಜರ್ಟ್ ಅನ್ನುವಂತ ವ್ಯಕ್ತಿ. ಇನ್ನು 2013ರಲ್ಲಿ ಕೇಳಿದಂತ ಪ್ರಶ್ನೆ ಯಾವ ಕ್ರೀಡೆಯಲ್ಲಿ ಮೇರಿ ಕೋಮ್ ಸಂಬಂಧಿಸಿದ್ದಾರೆ. ಅದು ಬಾಕ್ಸಿಂಗ್. ಸ್ವಲ್ಪ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಎದುರಿಸ್ತಾ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳು ಈ ಕ್ರೀಡೆ ಮತ್ತು ಕ್ರೀಡೆಯಲ್ಲಿರ್ತಕ್ಕಂಥ ಪ್ರಮುಖ ಆಟಗಾರರು ಅವ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲಾ ಕ್ರೀಡೆಗಳ ಬಗ್ಗೆ ಮತ್ತು ಎಲ್ಲಾ ಆಟಗಾರರ ಬಗ್ಗೆ ಅಟ್ಲೀಸ್ಟ್ ಒಂದು ಜಿಸ್ಟ್ ಅನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್, ರಫೇಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ 2014ರಲ್ಲಿ ಕೇಳಿದ್ರು. ಅವರು ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಯಾರು ವೃತ್ತಿ ರಂಗಭೂಮಿ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿದ್ದಾರೆ ಅಂತ ಕೇಳಿದ್ರೆ ಮಾಸ್ಟರ್ ಹಿರಣ್ಣಯ್ಯ ಅವರು. ಇನ್ನು ಪಂಚಾಕ್ಷರ್ ಗವಾಯಿ ಅವರು ಯಾವ ಸಂಗೀತ ಪರಂಪರೆಗೆ ಸೇರಿದವರು ಅಂತ ಕೇಳಿದ್ರು. ಹಿಂದೂಸ್ತಾನಿ ಸಂಗೀತ. ದಿ ವಾಲ್ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ರು. ರಾಹುಲ್ ದ್ರಾವಿಡ್ ಅವರು ಕರೀತಾರೆ. ಆಮೇಲೆ ಏಕದಿನ ಕ್ರಿಕೆಟ್ ನಲ್ಲಿ 2 ಬಾರಿ ದ್ವಿಶತಕ ಬಾರಿಸಿದ ವಿಶ್ವದ ಏಕೈಕ ಆಟಗಾರ ಯಾರು ಅಂತ ಅವಾಗ ಕೇಳಿದ್ರು. 2014ರಲ್ಲಿ ಅವರು ರೋಹಿತ್ ಶರ್ಮಾ ಆಗಿದ್ರು ಅವಾಗ. ಇನ್ನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರ ಯಾರು ಅಂತ ಕೇಳಿದ್ರು. ಅನಿಲ್ ಕುಂಬ್ಳೆ ಅವರು. 2016ರಲ್ಲಿ ನಮಗೆ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ರೋಹನ್ ಬೋಪಣ್ಣ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರು. ಅವರು ಟೆನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇನ್ನು 2017ರಲ್ಲಿ ನಡೆದಂತಹ KSISF ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪ್ರವೀಣ್ ಗೋಡ್ಕಿಂಡಿ ಅವರು ಯಾವ ವಾದ್ಯ ನುಡಿಸುತ್ತಾರೆ ಅಂತ ಕೇಳಿದರು. ಅದು ಕೊಳಲು ವಾದ್ಯ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಭಾಗವಾರು ವಿಶ್ಲೇಷಣೆ ಮಾಡಿದ್ದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿಲ್ಲ. ಇದನ್ನ ರಾಜ್ಯಕ್ಕೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಂತ ಬಾಬು ರೆಡ್ಡಿ ಸರ್ ಅವರು, ಶ್ರೀಯುತ ಬಾಬು ರೆಡ್ಡಿ ಸರ್ ಬರೆದಂತ ಚಿಗುರು ಪುಸ್ತಕ ಈ ಒಂದು ಮಾಹಿತಿಯನ್ನ ಸಮಗ್ರವಾಗಿ ಹಿಡಿದಿಟ್ಟಿದೆ. ಸಾಧ್ಯವಾದ್ರೆ ಈ ಕೊನೆಯ ಕ್ಷಣದಲ್ಲಿ ಚಿಗುರು ಪುಸ್ತಕ ತಮ್ಮ ಒಂದಷ್ಟು ಆಸೆಯನ್ನ ಚಿಗುರು ಹೊಡೆಯಲು ಮಾರ್ಗದರ್ಶನ ಮಾಡುವಲ್ಲಿ ಯಶಸ್ವಿ ಆಗ್ತೈತಿ. ಸಾಧ್ಯವಾದಷ್ಟು ಆ ಪುಸ್ತಕ ಇದ್ರೆ ತಗೊಂಡು ಓದಿ.
ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ವ್ಯಕ್ತಿ ಅಥವಾ ಕ್ರೀಡೆ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ 2ನೇ ವಿಭಾಗ ಕಲೆ ಮತ್ತು ಸಾಹಿತ್ಯದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಥವಾ ಬಂದಿದ್ದಾವೆ ಹಿಂದಿನ ವರ್ಷ ಅಂತ ನೋಡಿದಾಗ, ಕಲೆ ಮತ್ತು ಸಾಹಿತ್ಯದ ಮೇಲೆ 2002ರಲ್ಲಿ ಕೇಳಿದಂಥ ಪ್ರಶ್ನೆ ಪಂಚತಂತ್ರ ಕಥೆಗಳನ್ನು ಬರೆದವರು ಯಾರು ಅಂತ ಕೇಳಿದ್ರು, ದುರ್ಗಾಶಿವ. ಇನ್ನು ಯಕ್ಷಗಾನ ಸಂಬಂಧಿಸಿರುವುದು ಯಾವುದಕ್ಕೆ ಅಂದ್ರೆ ಕರ್ನಾಟಕಕ್ಕೆ. ಅಂಬಿಕಾತನಯ ದತ್ತ ಇದು ಯಾರ ಅಂಕಿತನಾಮ ಅಂತ ಕೇಳಿದ್ರು, ದ ರಾ ಬೇಂದ್ರೆ ಅವರದು. ಅದೇ 2004ರಲ್ಲಿ ಕೇಳಿದಂಥ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ತುಳು ಮಾತನಾಡುತ್ತಾರೆ ಅಂತ ಕೇಳಿದ್ದಾರೆ, ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಇನ್ನು ಪರ್ವ ಪುಸ್ತಕ ಬರೆದವರು ಅಂತ ಕೇಳಿದ್ದಾರೆ, ಅದು SL ಭೈರಪ್ಪ. ಕನ್ನಡ ಜನಪ್ರಿಯ ದೂರದರ್ಶನ ಧಾರಾವಾಹಿ ಮಾಯಾಮೃಗ, ಅವಾಗ 2004ರಲ್ಲಿ ಫೇಮಸ್ ಆದಂತಹ ಧಾರಾವಾಹಿ ಅದು. ಅದರ ನಿರ್ದೇಶಕರು ಯಾರು ಅಂತ ಕೇಳಿದ್ರು, TN ಸೀತಾರಾಮ್. ಸೊ ಈಗಿನ ಕಾಲದ ಧಾರಾವಾಹಿಗಳು ಯಾವಿದ್ದಾವೋ ಅದರ ನಿರ್ದೇಶಕರು ಯಾರಿದ್ದಾರೋ ಸ್ವಲ್ಪ ನೋಡ್ಕೊಳ್ಳಿ ಒಂದ್ಸಾರಿ. ಜೊತೆಗೆ ಇತ್ತೀಚೆಗೆ ಬಿಡುಗಡೆಯಾದಂಥ ಪುಸ್ತಕಗಳ ಬಗ್ಗೆ ಗೊತ್ತಿರಲಿ, ಆಮೇಲೆ ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಮಾಹಿತಿ ಗೊತ್ತಿರಲಿ, ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಮಾತಾಡ್ತಾರೆ, ಏನೇನು ವಿಶೇಷತೆ ಇದೆ ಅಂತ ನೋಡ್ಕೊಳ್ಳಿ. 2006ರಲ್ಲಿ ಕೇಳಿದಂಥ ಪ್ರಶ್ನೆ ಏನು ಗೊತ್ತಾ, ಕನ್ನಡ ಭಾಷೆಯ ಮೊದಲ ವೃತ್ತಪತ್ರಿಕೆ ಯಾವುದು ಅಂತ ಕೇಳಿದ್ರು, ಮಂಗಳೂರು ಸಮಾಚಾರ. ಜೊತೆಗೆ 2007ರಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಂದ್ರೆ ಅವಾಗ 2007ರಲ್ಲಿ 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿತ್ತು, ಅದು ಎಲ್ಲಿ ನಡೀತೈತಿ ಅಂತ ಕೇಳಿದ್ರು, ಅದು ಧಾರವಾಡದಾಗ ನಡೆದಿತ್ತು. ಇವಾಗ ಇತ್ತೀಚೆಗೆ ನಡೆದಿದ್ದು ಕೂಡ ಧಾರವಾಡದಲ್ಲೇ, ತಮಗೆ ಗೊತ್ತಿದೆ. ಅಂದ್ರೆ 2000 ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತೈತೆ ಅಂತ ಕೇಳಿದ್ರೆ ಅದು 84ನೇದು ಧಾರವಾಡ ಅಂತ ಅವಾಗ ಇತ್ತು ಅದು. ಬಟ್ 2007ರಲ್ಲಿ ಕೇಳಿದಂಥ ಪ್ರಶ್ನೆಗೆ ಅದು ಉತ್ತರ ಬೇರೆ ಆಗತ್ತೆ. ಇವಾಗ ಮುಗಿದಿದೆ, ಎಲ್ಲಿ ನಡೆಯಲಿದೆ ಅಲ್ಲ, ನಡೆದಿದೆ ಆಲ್ರೆಡಿ. ಅಥವಾ ನಿಮಗೇನು ಕೇಳ್ಬೋದು, ಈ ನೆಕ್ಸ್ಟ್ ಮುಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೀತೈತೆ ಅದ್ರ ಬಗ್ಗೆ ಗೊತ್ತಿರಲಿ. ಶಬ್ದಮಣಿ ದರ್ಪಣ ಎಂಬ ವ್ಯಾಕರಣ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ರೆ 2007ರಲ್ಲಿ KC ರಾಜ. ಕನ್ನಡ ಶಾಸನಗಳನ್ನು ಸಂಪಾದಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದ್ರು, BL ರೈಸ್ ಅವರು. ಮಂಕುತಿಮ್ಮನ ಕಗ್ಗ ಬರೆದವರು DVG. ಸಣ್ಣ ಕಥೆಗಳ ಜನಕ ಯಾರು ಅಂತ ಕೇಳಿದ್ರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇನ್ನು ಊರು ಕೇರಿ ಇದು ಯಾರ ಆತ್ಮಕಥೆ ಅಂತ ಕೇಳಿದ್ರು, 2007ರಲ್ಲಿ ಇದು ಸಿದ್ಧಲಿಂಗಯ್ಯ ಅವರ ಆತ್ಮಕಥೆ. ಇನ್ನು 2008ರಲ್ಲಿ ಆದಿಪುರಾಣ ಬರೆದವರು ಯಾರು ಅಂತ ಕೇಳಿದ್ರು, ಅದು ಪಂಪ. 2018ರ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ರು, ಅದು ದಾವಣಗೆರೆ. ಆದರೆ ಅದು ನಡೆದಿಲ್ಲ, ನಡಿಬೇಕಾಗಿತ್ತು, ಕಾರಣಾಂತರಗಳಿಂದ ಈ ಸಮ್ಮೇಳನ ನಡೆದಿಲ್ಲ. ಇನ್ನು ತನು ಕರಗದವರಲ್ಲಿ ಪುಷ್ಪವನ್ನು ಒಲೆಯ ನೀನು ಎನ್ನುವ ವಚನವನ್ನು ಬರೆದವರು ಯಾರು ಅಂತ ಕೇಳಿದ್ರು, ಅದು ಅಕ್ಕ ಮಹಾದೇವಿ. ಈ ಕಲೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಮುಂದುವರೆದ ಹೇಳೋದಾಗಿ 2008ರಲ್ಲಿ ಕೇಳಿದಂಥ ಪ್ರಶ್ನೆ ಕಥಕ್ಕಳಿ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಕೇರಳ. ಈ ನೃತ್ಯಗಳನ್ನು ನೋಡ್ಕೊಳ್ಳಿ, ಯಾವ್ಯಾವ ರಾಜ್ಯದ ಯಾವ್ಯಾವ ನೃತ್ಯ ಪ್ರಕಾರಗಳು ಬಹಳಷ್ಟು ಫೇಮಸ್ ಆಗಿದ್ದಾವೆ, ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಗಳು ಬಂದೇ ಬರ್ತವೆ. ತಿರುಕನ ಕನಸು ಎನ್ನುವುದು ಇದು ಏನು ಅಂತ ಕೇಳಿದ್ರು, ಅದು ಮಕ್ಕಳ ಪದ್ಯ. ಇನ್ನು 2010ರಲ್ಲಿ ಕೇಳಿದಂಥ ಪ್ರಶ್ನೆ ಕಥಕ್ ನೃತ್ಯ ಪ್ರಕಾರ ಯಾವ ರಾಜ್ಯಕ್ಕೆ ಅದು ಎಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ, ಉತ್ತರ ಭಾರತಕ್ಕೆ ಸಂಬಂಧಿಸಿದೆ ಅಂತ. ಸಂಸ್ಕೃತ ಕೃತಿ ಲೀಲಾವತಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ. ಲೀಲಾವತಿ ಅನ್ನೋದು ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೃತಿ. ಇದು ನಾಗಾಲ್ಯಾಂಡ್ ರಾಜ್ಯದ ಅಧಿಕೃತ ಭಾಷೆ, ಅದು ಆಂಗ್ಲ ಭಾಷೆ. ಇನ್ನು ತುಳಸಿದಾಸರು ಯಾವ ಭಾಷೆಯಲ್ಲಿ ರಾಮಚರಿತ ಮಾನಸವನ್ನು ಬರೆದಿದ್ದಾರೆ ಅಂದ್ರೆ ಅದು ಬ್ರಜ, ಹಿಂದಿ ಭಾಷೆ ಉಪಭಾಷೆ ಇದು ಬ್ರಜ ಅನ್ನೋದು. ಇನ್ನು ಸರ್ವದರ್ಶನ ಸಂಗ್ರಹ ಕೃತಿ ಬರೆದವರು ಯಾರು, ವಿದ್ಯಾರಣ್ಯರು. ಕವಲು ಕಾದಂಬರಿ ಬರೆದವರು SL ಭೈರಪ್ಪ. ಕುಸುಮ ಬಾಲೆ ಬರೆದವರು ದೇವನೂರು ಮಹಾದೇವಪ್ಪ. ಆಮೇಲೆ ಪೂರ್ವ ದೇಶಗಳ ಪವಿತ್ರ ಗ್ರಂಥ, ಈ ಪುಸ್ತಕವನ್ನು ಬರೆದಂತ ಜರ್ಮನ್ ವಿದ್ವಾಂಸ ಯಾರು ಅಂತ ಕೇಳಿದ್ರೆ ಅವರು ಮ್ಯಾಕ್ಸ್ ವೆಬರ್ ಅಂತ. ನೆಕ್ಸ್ಟ್ 2010ರಲ್ಲಿ ಕೇಳಿದಂಥ ಪ್ರಶ್ನೆ ಭರತೇಶ ವೈಭವ ಯಾರ ಕೃತಿಯಾಗಿದೆ, ರತ್ನಾಕರ ವರ್ಣಿಯವ್ರದ್ದು. ಆನಂದ ಕಂದ ಯಾರ ಕಾವ್ಯನಾಮ ಅಂತ ಕೇಳಿದ್ರು, ಬೆಡಗಿರಿ ಕೃಷ್ಣ ಶರ್ಮಾ ಅವ್ರದ್ದು. ಕವಿರಾಜ ಮಾರ್ಗದ ಕರ್ತರು ಯಾರು ಅಂತ ಕೇಳಿದ್ರು, ಶ್ರೀ ವಿಜಯ್ ಅವರು. ದ ರಾ ಬೇಂದ್ರೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದ್ದಾರೆ, 4 ತಂತಿ ಕೃತಿಗೆ ದ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಸಿಕ್ತು. ಇನ್ನು ಸಂಸ್ಕಾರ ಪುಸ್ತಕ ಬರೆದ ಲೇಖಕರು ಯಾರು ಅಂತ ಕೇಳಿದ್ದಾರೆ, ಅದು UR ಅನಂತಮೂರ್ತಿ. ಇನ್ನು 2014ರಲ್ಲಿ ಕೇಳಿದಂಥ ಪ್ರಶ್ನೆ ಕನ್ನಡದ ಪ್ರಥಮ ಗದ್ಯ ಕೃತಿ ಯಾವುದು ಅಂತ ಕೇಳಿದ್ರು, ಅದು ವಡ್ಡಾರಾಧನೆ. ಬಂಡಾಯ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ. ನಿತ್ಯೋತ್ಸವ ಭಾವಗೀತೆಯನ್ನು ರಚಿಸುವವರು ಯಾರು ಅಂದ್ರೆ KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ಬೀಚಿ ಎಂಬುದು ಯಾರ ಲೇಖನಿ ಹೆಸರು ಅಂತ ಕೇಳಿದರೆ ರಾಯಸಂ ಭೀಮಸೇನ್ ರಾವ್ ಅವ್ರದ ಒಂದು ಕಾವ್ಯನಾಮ ಅಥವಾ ಲೇಖನಿ ಹೆಸರು ಬೀಚಿ ಎಂದ. 2015ರಲ್ಲಿ ಕೇಳಿದಂಥ ಪ್ರಶ್ನೆ ಹುತ್ತರಿ ನೃತ್ಯ ಮತ್ತು ಬೋಲಕಾಟ ನೃತ್ಯಗಳು ಇವು ಕರ್ನಾಟಕದ ಯಾವ ಭಾಗದ ಪ್ರಸಿದ್ಧ ನೃತ್ಯಗಳು ಅಂತ ಕೇಳಿದ್ದಾರೆ, ಇದು ಕೊಡಗಿನ ಪ್ರಸಿದ್ಧ ನೃತ್ಯಗಳು. ಇನ್ನು ಕರ್ನಾಟಕದ ಹೆಸರಾಂತ ವ್ಯಕ್ತಿ ಗಿರೀಶ್ ಕಾರ್ನಾಡ್ ಅವರು ಈ ಕೆಳಗಿನ ಯಾವುದರಲ್ಲಿ ಪ್ರಸಿದ್ಧರು ಅಂತ ಕೇಳಿದಾಗ ಅವರು ರಂಗಭೂಮಿ ಮತ್ತು ಸಾಹಿತ್ಯದಲ್ಲಿ ಪ್ರಸಿದ್ಧರು. 2016ರಲ್ಲಿ ಕೇಳಿದಂಥ ಪ್ರಶ್ನೆ ಪ್ರಸಿದ್ಧ ಗಾಯನವಾದ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಇದನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ, ಶಿಶ್ನಾಳ್ ಶರೀಫ್ ಅವರು. ಯಾಳ ಕೇಳ್ತಿರ್ತೇವೆ ನಾವು, ಆದರೆ ಅದ್ರ ಬಗ್ಗೆ ಅಷ್ಟು ರಚನಾಕಾರರು ಯಾರು ಅನ್ನೋ ಗೊತ್ತಿರಲ್ಲ. ಸೊ ಸಾಧ್ಯವಾದಷ್ಟು ನಿಮ್ಗೆ ಹೆಂಗಿರ್ಬೇಕಂದ್ರೆ ಯಾವುದೋ ಒಂದು ವಿಷಯವನ್ನು ಓದ್ತಾ ಇದ್ರಿ ಅಂದರೆ ಅದ್ರ ಹಿನ್ನೆಲೆಯನ್ನು ಒಂಚೂರು ನೋಡ್ಕೊಂಡ್ರೆ ನಿಮಗೆ ಯಾವುದೇ ಸಂದರ್ಭದಲ್ಲಿ ಹೆಲ್ಪ್ ಆಗ್ಬೋದು.
2016ರಲ್ಲಿ ಕೇಳಿದಂಥ ಪ್ರಶ್ನೆ, ಕನ್ನಡ ಭಾಷೆಯ ಇತಿಹಾಸವನ್ನು ಬರೆದವರು ಯಾರು ಅಂತ ಕೇಳಿದ್ರು. ಇವರು EP ರೈಸ್ ಅನ್ನುವಂಥವ್ರು ಬರೆದಿದ್ದಾರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳದಿರಿ ಎಂದು ಪ್ರತಿಪಾದಿಸೋರು ಯಾರು ಅಂತ ಹೇಳಿದ್ರೆ ಪುರಂದರದಾಸರು. ಇನ್ನು ಹಾರ್ನ್ಬಿಲ್ ಪ್ರಸಿದ್ಧ ಹಬ್ಬ ಎಲ್ಲಿ ಆಚರಿಸ್ತಾರೆ ಅಂತ ಕೇಳಿದರೆ ಅದು ನಾಗಾಲ್ಯಾಂಡದಲ್ಲಿ ಆಚರಿಸ್ತಾರೆ. 1000 ಹಾಡುಗಳ ಸರದಾರ ಅಂತ ಯಾರನ್ನು ಕರೀತಾರೆ ಅಂದ್ರೆ ಬಾಳಪ್ಪ ಹುಕ್ಕೇರಿ ಅವರನ್ನು ಕರೀತಾರೆ. 2017ರಲ್ಲಿ ಕೇಳಿದಂಥ ಪ್ರಶ್ನೆ, ಕನ್ನಡದ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ ಅಂತ. ಬಸವಪ್ಪ ಶಾಸ್ತ್ರಿ ಅವ್ರನ್ನ ಕನ್ನಡದ ಕಾಳಿದಾಸ ಅಂತ ಕರೀತಾರೆ. ಸೊ ಈ ಬಿರುದುಗಳಾಗ್ಲಿ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಏರಿಯಾಕ್ಕೆ ಹೋಗೋದಾದ್ರೆ 3ನೇ ಏರಿಯಾ ಇದು ಮೊಟ್ಟ ಮೊದಲು ಪ್ರಪ್ರಥಮ ಅನ್ನುವಂಥ ವಿಷಯದ ಮೇಲೆ ಪ್ರಶ್ನೆಗಳು ಬರ್ತವೆ ಅಂತ. ಉದಾಹರಣೆ, ಈಗ ಪ್ರಪ್ರಥಮ ಅಣುಶಕ್ತಿ ಕೇಂದ್ರ ಸ್ಥಾಪಿತ ಆಗಿದೆ ಅಲ್ಲಿ, ಭಾರತದ ಪ್ರಪ್ರಥಮ ಪ್ರಧಾನಿ ಯಾರು, ಅಥವಾ ಭಾರತ ಮೊದಲ ರಾಷ್ಟ್ರಪತಿ ಯಾರು, ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದು, ಅಥವಾ ಕನ್ನಡದ ಮೊದಲ ಶಾಸನ ಯಾವುದು, ಮೊದಲ ಕವಯಿತ್ರಿ ಯಾರು, ಮೊದಲ ವಚನಕಾರ ಯಾರು, ಈ ತರ ಮೊಟ್ಟ ಮೊದಲು ಪ್ರಪ್ರಥಮ ಅನ್ನುವಂಥ ವಿಭಾಗದ ಮೇಲೆ ಪ್ರಶ್ನೆಗಳು ಬರ್ತಿರ್ತವೆ. ಹಾಗಾದ್ರೆ ನೋಡೋಣ ಸ್ನೇಹಿತರೆ ಯಾವ್ಯಾವ ವರ್ಷ ಎಂತಿಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ ಬನ್ನಿ. 2002ರಲ್ಲಿ ಕೇಳಿದಂಥ ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ಪ್ರಪ್ರಥಮ ಅಣುಶಕ್ತಿ ಕೇಂದ್ರ ಸ್ಥಾಪಿತವಾದದ್ದು ಎಲ್ಲಿ ಅಂತ ಕೇಳಿದ್ರು. ಅದು ಮಹಾರಾಷ್ಟ್ರದಲ್ಲಿ. 2002ರಲ್ಲಿ ಮತ್ತೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಅದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಭಾರತದ ಮೊಟ್ಟ ಮೊದಲ ಫೀಲ್ಡ್ ಮಾರ್ಷಲ್ ಯಾರು ಅಂತ ಕೇಳಿದ್ದಾರೆ. ಅದು ಜನರಲ್ ಮಾಣಿಕ್ ಶಾ ಅವರು. ಸ್ವತಂತ್ರ ಭಾರತದ ಮೊದಲ ದಂಡನಾಯಕ ಯಾರು ಅಂತ ಕೇಳಿದರೆ ಅವರು ಜನರಲ್ ಕಾರ್ಯಪ್ಪ ಅವರು. ಭಾರತದ ಮೊಟ್ಟ ಮೊದಲು ಸ್ಥಾಪಿಸಲಾದ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಕಲ್ಕತ್ತಾ ವಿಶ್ವವಿದ್ಯಾಲಯ. ಹಾಗಿದ್ರೆ 2004ರಲ್ಲಿ ಕೇಳಿದಂಥ ಪ್ರಶ್ನೆ, ನೊಬೆಲ್ ಪ್ರಶಸ್ತಿ ಪಡೆದ ಪ್ರಪ್ರಥಮ ಭಾರತೀಯ ಯಾರು ಅಂತ ಕೇಳಿದರೆ ಡಾಕ್ಟರ್ ರವೀಂದ್ರನಾಥ್ ಟಾಗೋರ್ ಅವರು. 2004ರಲ್ಲಿ ಕೇಳಿದಂಥ ಮತ್ತೊಂದು ಪ್ರಶ್ನೆ, ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲೂರಿದ ಪ್ರಪ್ರಥಮ ಮನುಷ್ಯ ಯಾರು ಅಂತ ಕೇಳಿದರೆ ಅದು ನೀಲ್ ಆರ್ಮ್ಸ್ಟ್ರಾಂಗ್. 2006ರಲ್ಲಿ ಕೇಳಿದಂಥ ಈ ವಿಭಾಗದ ಮೇಲೆ ಕೇಳಿದಂಥ ಪ್ರಶ್ನೆಗಳು ಹೀಗಿದ್ದಾವೆ ಸ್ನೇಹಿತರೆ. ಭಾರತದ ಮೊಟ್ಟ ಮೊದಲ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತ ಕೇಳಿದರೆ ಅದು ತಾರಾಪುರ್. ಸ್ವತಂತ್ರ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದರೆ ಅದು ದಾಮೋದರ್ ನದಿ ಕಣಿವೆ ಯೋಜನೆ. ಇನ್ನು ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದರು ಅದು ಶಿವನ ಸಮುದ್ರ. ಭಾರತದ ಹಾರಿಸಿದಂಥ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ ಅದು ಆರ್ಯಭಟ 1975ರಲ್ಲಿ ಹಾರಿಸಿದ್ದಾರೆ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ರು ಅದು ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತ ಕೇಳಿದ್ದಾರೆ ಅವರು ಅಕ್ಕಮಹಾದೇವಿ. ಇಲ್ಲಿ ಒಂಚೂರು ಗೊಂದಲ ಇರುತ್ತೆ ಕಂತಿ ಮತ್ತು ಅಕ್ಕಮಹಾದೇವಿ ಮಧ್ಯದಲ್ಲಿ, ಅದರ ನೆನಪಿರ್ಲಿ ಸ್ನೇಹಿತರೆ, ಇದರಲ್ಲಿ ಗೊಂದಲ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕವಯಿತ್ರಿ ಕಂತಿ ಅಕ್ಕಮಹಾದೇವಿಗಿಂತ ಮೊದಲೇ ಇದ್ರೂ ಕೂಡ ಕವಿಯನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಥವಾ ತನ್ನ ಕವನವನ್ನು ರಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಕ್ಕಮಹಾದೇವಿ ನಂತರ. ಹೀಗಾಗಿ ಅಕ್ಕಮಹಾದೇವಿನೇ ಜಾಸ್ತಿ ಮೊದಲ ಕವಯಿತ್ರಿ ಅನ್ನೋದು ಬಹಳ ಜನರ ಪಂಡಿತರ ಮತ್ತು ವಿದ್ವಾಂಸರ ಅಭಿಪ್ರಾಯ. ಓಕೆ, ನೆಕ್ಸ್ಟ್ ಹೋಗೋಣಂತೆ. 2007ರಲ್ಲಿ ಕೇಳಿದಂಥ ಪ್ರಶ್ನೆಗಳು ಹೇಗಿದ್ದಾವೆ ಅಂದ್ರೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುದ್ರಣ ಯಂತ್ರ ಎಲ್ಲಿ ಬಂತು ಅಂತ ಕೇಳಿದ್ರು ಅದು ಪೋರ್ಚುಗೀಸರು ಗೋವಾದಲ್ಲಿ ತಂದ್ರು, ಗೋವಾದಲ್ಲಿ. ಇನ್ನು ಇಂಟರ್ನೆಟ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಬಳಸಿದ್ರು ಅಂತ ಕೇಳಿದರೆ ಅದು ಅಮೆರಿಕ ರಕ್ಷಣಾ ದಳದಲ್ಲಿ ಬಳಸಿದ್ರು. ಆಮೇಲೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಾನೂನು ಕಾಲೇಜು ಎಲ್ಲಿ ಸ್ಥಾಪಿಸಿದ್ರು ಅಂತ ಕೇಳಿದರೆ ಅದು ಬೆಂಗಳೂರಿನಲ್ಲಿ ಸ್ಥಾಪಿಸಿದ್ರು. 2008ರಲ್ಲಿ ಏನ್ ಕೇಳಿದ್ರು ಗೊತ್ತಾ, ಒಲಿಂಪಿಕ್ಸ್ ಪದಕವನ್ನ ಗೆದ್ದ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರು ಅದು ಕರ್ನಂ ಮಲ್ಲೇಶ್ವರಿ ಅವರು. ಭಾರ ಎತ್ತುವುದರಲ್ಲಿ ವೇಟ್ ಲಿಫ್ಟಿಂಗ್ ನಲ್ಲಿ ಒಲಿಂಪಿಕ್ಸ್ ಪದಕವನ್ನು ತಂದು ಕೊಟ್ಟರು ನಮ್ಮ ದೇಶಕ್ಕೆ. ಜೊತೆಗೆ 2008ರಲ್ಲಿ ಕೇಳಿದಂತ ಮತ್ತೊಂದೆರಡು ಪ್ರಶ್ನೆಗಳೇನೆಂದ್ರೆ, ಮೊದಲ ಅಣುಬಾಂಬನ್ನು ಎಲ್ಲಿ ಯಾವಾಗ ಹಾಕಲಾಯಿತು ಅಂತ ಕೇಳಿದ್ರು ಅದು ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ 1945ರಲ್ಲಿ. ಸ್ನೇಹಿತರೆ, ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ದೊರೆಯಿತು ಅಂತ ಪ್ರಶ್ನೆ ಕೇಳಿದ್ರು 2008ರಲ್ಲಿ ಅದು ಕುವೆಂಪು ಅವರು. ಇನ್ನು 2010ರಲ್ಲಿ ಕೇಳಿದಂಥ ಪ್ರಶ್ನೆಗಳು, ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಅದು ಸುಚೇತಾ ಕೃಪಲಾನಿ ಅವರು ಉತ್ತರ ಪ್ರದೇಶದ ಮಹಿಳಾ ಮುಖ್ಯಮಂತ್ರಿಯಾಗಿ ನೇಮಕ ಆಗೋದ್ರ ಮೂಲಕ ಭಾರತದ ರಾಜ್ಯವೊಂದರ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ನೆಕ್ಸ್ಟ್, ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಿ ಯಾರು ಅಂತ ಕೇಳಿದ್ರು ಅದು ಶ್ರೀಲಂಕಾ ದೇಶದ ಪ್ರಧಾನಿ ಶಿರಿಮಾವು ಭಂಡಾರಿ ನಾಯಕಿ. ಹಾಗಿದ್ರೆ ಮಿಸ್ ವರ್ಲ್ಡ್ ವಿಶ್ವ ಸುಂದರಿ ಪಟ್ಟವನ್ನು ಧರಿಸಿದ ಪ್ರಪ್ರಥಮ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ರು 2010ರಲ್ಲಿ ಅದು ರೀಟಾ ಫಾರಿಯಾ. ಇನ್ನು 2010ರಲ್ಲಿ ಕೇಳಿದಂತ ಪ್ರಶ್ನೆಗಳು, 1853ರಲ್ಲಿ ಮೊದಲ ಭಾರತೀಯ ರೈಲು ಸಂಚರಿಸಿದ್ದು ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ದಾರೆ ಅದು ಮುಂಬೈ ಟು ಠಾಣಾ ಅಥವಾ ಬಾಂಬೆ ಹಾಗೂ ಠಾಣೆಯ ಮಧ್ಯದಲ್ಲಿ. 20 ಅಂಶಗಳ ಕಾರ್ಯಕ್ರಮವನ್ನು ಮೊದಲು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರು ಅದು ಇಂದಿರಾ ಗಾಂಧಿ ಅವರು. ಮೊದಲ ಭಾರತೀಯ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಅದು ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಬ್ಯಾಂಕ್. ಅಂತರಿಕ್ಷಕ್ಕೆ ತೆರಳಿದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಅದು ರಾಕೇಶ್ ಶರ್ಮಾ ಅವರು. ಸಂಗೀತ ನಾಟಕ ಅಕಾಡೆಮಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದರೆ 1953ರಲ್ಲಿ ಸ್ಥಾಪನೆ ಆಯಿತು. ಭಾರತದ ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ ಕೇಳಿದ್ರು ಅದು ಅಪ್ಸರಾ. ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆ ನಡೆದಿದ್ದು 1952ರಲ್ಲಿ.
ಗೊತ್ತಾಗ್ತಾ ಇದೆ ಅಲ್ವಾ ಸ್ನೇಹಿತರೆ? ಮೊಟ್ಟ ಮೊದಲು ಪ್ರಪ್ರಥಮ ಬಾರಿಗೆ ಅನ್ನುವಂಥ ಪ್ರಶ್ನೆಗಳು ಸಾಧ್ಯವಾದಷ್ಟು ಅವುಗಳನ್ನು ನೋಡ್ಕೊಳ್ಳಿ. ಒನ್ ಲೈನ್ ಯಾರ್ಯಾರು ಫಸ್ಟ್ ಅದು ಜಗತ್ತಿನಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು. ಹಾಗಿದ್ರೆ 2013 ನಡೆದಂಥ IRB ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಹೀಗಿದೆ: ಮೌಂಟ್ ಎವರೆಸ್ಟ್ ಏರಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಅದು ಜಂಕು ತಾಬಿ, ಜಪಾನ್ ದೇಶದವರು ಇವರು. ಮೊಟ್ಟ ಮೊದಲ ಆಸ್ಕರ್ ಪ್ರಶಸ್ತಿ ವಿಜೇತರಾದ ಭಾರತೀಯರು ಯಾರು ಅಂತ ಕೇಳಿದರೆ ಅದು ಭಾನು ಅತಯ್ಯ ಅವರು 1983ರಲ್ಲಿ. ಇನ್ನು ಭಾರತದಲ್ಲಿ ದೇಶೀಯವಾಗಿ ತಯಾರಿಸಿದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರು ಅದು ಪರಂ. ಇನ್ನು ಜಗತ್ತಿನ ಅಮೆಚೂರ್ ಬಿಲಿಯಾರ್ಡ್ಸ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಅದು ವಿಲ್ಸನ್ ಜೋನ್ಸ್ ಅವರು. ಯಾವ ದೇಶವು ಮೊದಲ ಮಹಿಳಾ ಪ್ರಧಾನಮಂತ್ರಿಯನ್ನು ಹೊಂದಿತ್ತು? ಆಗಲೇ ಮಾತಾಡಿದ್ದೇನೋ, ಅದು ಶ್ರೀಲಂಕಾ ದೇಶ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರು ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು. ಇನ್ನು ಪ್ರಥಮ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಟ್ಟ ದೇಶ ಯಾವುದು ಅಂತ ಕೇಳಿದರೆ ಅದು ರಷ್ಯಾ ದೇಶ. ಇನ್ನು 2014ರಲ್ಲಿ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಹೀಗಿದೆ: ಏಕೀಕರಣಗೊಂಡ ಮೇಲೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾದರು ಅಂತ ಕೇಳಿದ್ರು ಅದು ಎಸ್ ನಿಜಲಿಂಗಪ್ಪ ಅವರು. ಬೈಸಿಕಲ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಅದು ಮ್ಯಾಕ್ಮಿಲನ್. ಆಕಾಶವಾಣಿ ಎಂಬ ಪದ ಎಲ್ಲಿ ಸೃಷ್ಟಿಸಲಾಯಿತು ಅಂತ ಕೇಳಿದ್ರೆ ಅದು ಮೈಸೂರಿನಲ್ಲಿ. ಅಧಿಕಾರದಲ್ಲಿದ್ದಾಗಲೇ ನಿಧನರಾದ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಇನ್ನು ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಯಾವುದು ಅಂತ ಕೇಳಿದರೆ ಅದು ಅಮೆರಿಕ. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಕರ್ನಾಟಕದಲ್ಲೇ ಪ್ರಥಮ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕೇಳಿದರೆ ಅದು ಭದ್ರಾವತಿ 1923ರಲ್ಲಿ ಸ್ಥಾಪನೆ ಆಯಿತು. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಜಲಾಶಯ ಅಂದ್ರೆ ಡ್ಯಾಮ್ 1907ರಲ್ಲಿ ಸ್ಥಾಪನೆ ಆಯಿತು. ಅದು ಎಲ್ಲಿ ಅಂತ ಕೇಳಿದರೆ ಅದು ವಾಣಿ ವಿಲಾಸ್ ಸಾಗರ, ಚಿತ್ರದುರ್ಗದಲ್ಲಿ. ಇನ್ನು 2016ರಲ್ಲಿ ಕೇಳಿದಂಥ ಪ್ರಶ್ನೆ: ಭಾರತದಲ್ಲಿ ಮೊಟ್ಟ ಮೊದಲ ಉಣ್ಣೆ ಜವಳಿ ಕೈಗಾರಿಕೆ ಯಾವ ನಗರದಲ್ಲಿ ಪ್ರಾರಂಭ ಆಯಿತು ಅಂತ ಕೇಳಿದರೆ ಅದು ಕಾನ್ಪುರದಲ್ಲಿ. ಯಾವ ಪ್ರದೇಶವನ್ನು ಏಷ್ಯಾದ ಮೊಟ್ಟ ಮೊದಲ ಕಡಲ ಜೀವ ಸಂಕುಲ ಮೀಸಲು ಪ್ರದೇಶ ಎಂದು ಗುರುತಿಸಲಾಗಿದೆ? ಅದು ಮನ್ನಾರ್ ಕೊಲ್ಲಿ. ಇನ್ನು 2016ರಲ್ಲಿ ಕೇಳಿದಂತಹ ಪ್ರಶ್ನೆ: ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಚಲನಚಿತ್ರ ಯಾವುದಂತ ಕೇಳಿದರೆ ರಾಜ ಹರಿಶ್ಚಂದ್ರ. ಇನ್ನು ಕನ್ನಡದ ಮೊಟ್ಟ ಮೊದಲ ಟಾಕಿ ಚಿತ್ರ ಯಾವುದಂತ ಕೇಳಿದರೆ ಅದು ಸತಿ ಸುಲೋಚನ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದರೆ ಅದು ವಿಕ್ರು ಗೋಕಾಕ್ ಅವರು. ವಿನಾಯಕ್ ಕೃಷ್ಣ ಗೋಕಾಕ್ ಅಂತ ಕರಿತೀವಿ, ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೂಡ ಹೌದು. ಇನ್ನು ಮೊದಲ ಮಹಿಳಾ ಸ್ಪೀಕರ್ ಯಾರು ಲೋಕಸಭೆಗೆ ಅಂತ ಕೇಳಿದರೆ ಅದು ಮೀರಾ ಕುಮಾರ್ ಅವರು. ಇನ್ನು 2017ರಲ್ಲಿ ಕೇಳಿದಂಥ ಪ್ರಶ್ನೆ: ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು ಅಂತ ಕೇಳಿದರೆ ಈ ಪ್ರಸ್ತುತ ಏನಿದಾರಲ್ಲ ಅವರೇ ನಿರ್ಮಲಾ ಸೀತಾರಾಮನ್. ಭಾರತದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಯಾರು ಅಂತ ಕೇಳಿದರೆ ಅದು ಮಮತಾ ಬ್ಯಾನರ್ಜಿ ಅವರು. ಇನ್ನು 2017ರಲ್ಲಿ ಕೇಳಿದಂಥ ಮತ್ತೊಂದು ಪ್ರಶ್ನೆ: ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ ಪ್ರಥಮ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಅದು ನ್ಯೂಜಿಲೆಂಡ್. ಮೊಟ್ಟ ಮೊದಲ 2017ರ ಬ್ರಿಕ್ಸ್ ಕ್ರೀಡೆಗಳು ಎಲ್ಲಿ ನಡೆದವು ಅಂತ ಕೇಳಿದರೆ ಅದು ಬ್ರೆಜಿಲ್ನಲ್ಲಿ. ಭಾರತೀಯ ನಾಗರಿಕ ಸೇವೆಯನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು ಅಂತ ಕೇಳಿದರೆ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು. ಭಾರತದ ಪ್ರಥಮ ವಿಶ್ವ ಪಾರಂಪರಿಕ ನಗರ ಎಂದು ಯಾವ ನಗರವನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ ಅಂದರೆ ಅದು ಅಹಮದಾಬಾದ್ ನಗರ. ಭಾರತದ ಪ್ರಥಮ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದ್ರೆ ಸುಕುಮಾರ್ ಸೇನ್ ಅವರು. ಪ್ರಥಮ ಅಂತಾರಾಷ್ಟ್ರೀಯ ಸೋಲಾರ್ ಅಲಯನ್ಸ್ 2018ರ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ರು, ಅದು ಇಂಡಿಯಾದಲ್ಲಿ, ಭಾರತ ನಮ್ಮ ದೇಶದಲ್ಲಿ. ಕೊಡವ ಭಾಷೆಯ ಪ್ರಥಮ ನಾಟಕಕಾರ ಎಂದು ಯಾರನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ರೆ ಅದು ಅಪ್ಪಚ್ಚ ಕವಿಯವರದು. ಇನ್ನು ಭಾರತದಲ್ಲಿ ತಯಾರಾದ ಪ್ರಪ್ರಥಮ ದೇಶೀಯ ಜೆಟ್ ಕಾದಾಟ ವಿಮಾನ ಯಾವುದು ಅಂತ ಕೇಳಿದ್ರೆ HF-24 ಮಾರುತ್ ಅಂತ. ಇನ್ನು ದೇಶೀಯವಾಗಿ ತಯಾರಿಸಲ್ಪಟ್ಟ ಭಾರತದ ಪ್ರಪ್ರಥಮ ಹೆಲಿಕಾಪ್ಟರ್ ಯಾವುದು ಅಂತ ಕೇಳಿದ್ರೆ ಅದರ ಹೆಸರು ಧ್ರುವ ಅಂತ. ಹಾಗಿದ್ರೆ ಇಷ್ಟು ಆ ಒಂದು ಏರಿಯಾ ಮೇಲೆ ಕೇಳುವಂಥ ಪ್ರಶ್ನೆಗಳು, ಪ್ರಪ್ರಥಮ, ಮೊಟ್ಟ ಮೊದಲು ಅನ್ನುವಂಥ ವಿಭಾಗದಲ್ಲಿ. ನೆಕ್ಸ್ಟ್ ಮುಂದಿನ ವಿಭಾಗಕ್ಕೆ ಹೋಗೋದಾದ್ರೆ ಹೆಚ್ಚು, ಕಡಿಮೆ, ದೊಡ್ಡದು, ಚಿಕ್ಕದು ಇಂಥ ಪ್ರಶ್ನೆಗಳು ಬರ್ತವೆ. ಏನಿದು ಹೆಚ್ಚು, ಕಡಿಮೆ, ದೊಡ್ಡದು, ಚಿಕ್ಕದು? ಸ್ವಲ್ಪ ಇಂಥವುಗಳನ್ನು ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ವರ್ಷ ಅಂತ ಹೇಳಿಲ್ಲ, 15 ವರ್ಷದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ ಒಂದಿಷ್ಟು ವಿಭಾಗಗಳನ್ನು ಆಯ್ಕೆ ಮಾಡಿದ್ದೀವಿ ನಾವು. ಹಾಗಿದ್ರೆ ಹೆಚ್ಚು ಅಥವಾ ಕಡಿಮೆ ಅಥವಾ ದೊಡ್ಡದು ಅಥವಾ ಚಿಕ್ಕದು ಈ ವಿಭಾಗದ ಮೇಲೆ ಯಾವ್ಯಾವ ವರ್ಷ ಎಂತಿಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ ಬನ್ನಿ. 2002ರಲ್ಲಿ ಕೇಳಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಅಂತ ಕೇರಳ. ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಶ್ರೀಗಂಧವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಪ್ರಪಂಚದ ಅತಿ ದೊಡ್ಡ ಜನಸಂಖ್ಯೆ ಹೊಂದಿದ ದೇಶ ಅದು ಚೀನಾ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ, ಸದ್ಯಕ್ಕೆ ಹುಲಿಕಲ್. ಕರ್ನಾಟಕದ ಅತ್ಯಂತ ಎತ್ತರವಾದ ಏಕಶಿಲಾ ಮೂರ್ತಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ. ನೆಕ್ಸ್ಟ್ 2004ರಲ್ಲಿ ಕೇಳಿದಂಥ ಪ್ರಶ್ನೆ ವಿಶ್ವದ ಅತ್ಯಂತ ಆಳವಾದ ನದಿ ಯಾವುದಂತ ಕೇಳಿದ್ರೆ ಮಿಸಿಸಿಪ್ಪಿ. ಅತ್ಯಂತ ಹಗುರವಾದ ಅನಿಲ ಜಲಜನಕ. ಯಾವ ರಾಜ್ಯದಲ್ಲಿ ಚಹಾವನ್ನು ಅತಿ ಹೆಚ್ಚು ಬೆಳೆಯುತ್ತಾರೆ ಅಂತ ಕೇಳಿದರೆ ಅಸ್ಸಾಂ. ಇನ್ನು 2006ರಲ್ಲಿ ಕೇಳಿದಂಥ ಪ್ರಶ್ನೆಗಳು ಹೀಗಿದ್ದಾವೆ. ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ಬೆಳಗಾವಿ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ರೋಹಿಲಿ, ರಾಜಸ್ಥಾನದಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪ ಹೊಂದಿದ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ಜಾರ್ಖಂಡ್. ಸ್ನೇಹಿತರು ಗೊತ್ತಾಗ್ತಾ ಇದೆ ಅಲ್ವಾ? ಹೆಚ್ಚು, ಕಡಿಮೆ, ದೊಡ್ಡದು, ಚಿಕ್ಕದು ಈ ಏರಿಯಾ ಮೇಲೆ ಪ್ರಶ್ನೆಗಳು ಡೆಫಿನೆಟ್ಲಿ ಬಂದಿದ್ದಾವೆ.
2007ರಲ್ಲಿ ಕೇಳಿದಂಥ ಪ್ರಶ್ನೆಗಳು ಹೀಗಿದಾವೆ ಸ್ನೇಹಿತರೆ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದ ರಾಜ್ಯ ಯಾವುದು ಅಂತ ಹರಿಯಾಣ. ಭಾರತದ ಅತಿ ದೊಡ್ಡ ಸಸ್ಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಅದು ಸಸ್ಯ ಉದ್ಯಾನವನ ಕೋಲ್ಕತ್ತಾದಲ್ಲಿದೆ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಅದು ರಾಜಸ್ಥಾನ್ ಮತ್ತು ಗೋವಾ. ವಿಶ್ವದ ಅತಿ ಎತ್ತರದ ಕಟ್ಟಡ ಯಾವುದು ಅಂತ ಕೇಳಿದರೆ ಅದು ಬುರ್ಜ್ ಖಲೀಫಾ ದುಬೈದಲ್ಲಿದೆ. ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಅತ್ಯಂತ ಹೆಚ್ಚು ಬಾರಿ ಹಾಗೂ ಕಡಿಮೆ ಬಾರಿ ಹಾರಿಸಿದವರು ಯಾರು ಅಂತ ಕೇಳಿದ್ರು ಅದು ಅತಿ ಹೆಚ್ಚು ಬಾರಿ ಹಾರಿಸಿದವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಅತಿ ಕಡಿಮೆ ಬಾರಿ ಹಾರಿಸಿದವರು ನಮ್ಮ ರಾಜ್ಯದ ಮಾಜಿ ಪ್ರಧಾನಿ HD ದೇವೇಗೌಡ ಅವರು. ಇನ್ನು 2008ರಲ್ಲಿ ಕೇಳಿದಂಥ ಪ್ರಶ್ನೆ 4 ಮಹಾಸಾಗರಗಳ ಅತಿ ದೊಡ್ಡ ಸಾಗರ ಯಾವುದು ಅಂದ್ರೆ ಪೆಸಿಫಿಕ್ ಮಹಾಸಾಗರ. ಅತಿ ಹೆಚ್ಚು ಏಡ್ಸ್ ಪೀಡುಗಿಗೆ ಬಲಿಯಾದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಬಿಹಾರ್. ಭಾರತದ ರಾಜ್ಯವೊಂದರ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಇದ್ದವರು ಜ್ಯೋತಿ ಬಸು. ಅದು ಈ ಸದ್ಯಕ್ಕಿಂತ ಲೆಕ್ಕ ಹಾಕಿದ್ರೆ ಸಿಕ್ಕಿಂ ರಾಜ್ಯದ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಅನ್ಸುತ್ತೆ. ಕೃಷ್ಣಾ ನದಿ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ರೆ ತುಂಗಭದ್ರಾ ನದಿ. ಕರ್ನಾಟಕದ ಅತ್ಯಂತ ಎತ್ತರದ ಬೆಟ್ಟ ಯಾವುದು ಅಂತ ಕೇಳಿದ್ರೆ ಮುಳ್ಳಯ್ಯನಗಿರಿ. ಇನ್ನು 2010ರಲ್ಲಿ ಕೇಳಿದಂಥ ಪ್ರಶ್ನೆ ಹೆಚ್ಚು ಕಡಿಮೆ ದೊಡ್ಡ ಚಿಕ್ಕ ವಿಭಾಗದ ಮೇಲೆ ಪ್ರಶ್ನೆ ಕೇಳಿದಂಥ ರೀತಿ ಯಾವ ರೀತಿ ಇತ್ತು ಅಂದ್ರೆ ಪ್ರಸ್ತುತ ಬದುಕಿರುವ ದೊಡ್ಡ ಪಕ್ಷಿ ಯಾವುದು ಅಂತ ಕೇಳಿದ್ರು ಅದು ಆಸ್ಟ್ರಿಚ್ ಪಕ್ಷಿ. ದೇಶದ ಅತಿ ವೇಗದ ರೈಲು ಪ್ರಸ್ತುತ ಯಾವುದಿದೆ ಅಂತ ಕೇಳಿದ್ರೆ ಗತಿಮಾನ್ ಎಕ್ಸ್ಪ್ರೆಸ್. ಇನ್ನು 2010ರಲ್ಲಿ ಕೇಳಿದಂಥ ಪ್ರಶ್ನೆ ಸೂರ್ಯನ ಸುತ್ತ ಸುತ್ತುತ್ತಿರುವ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ರೆ ಗುರು ಗ್ರಹ ಜುಪಿಟರ್ ಅಂತ ಕರಿತೀವಿ ನಾವು. ಯಾವ ರೈಲು ಅತಿ ಹೆಚ್ಚು ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ ಅಂತ ಕೇಳಿದ್ರೆ ಅದು ಹಿಮಸಾಗರ ಎಕ್ಸ್ಪ್ರೆಸ್ ಜಮ್ಮುದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ. ಅಂದ್ರೆ ಅತಿ ಉದ್ದವಾಗಿ ಚಲಿಸುವಂತ ರೈಲು ವಿವೇಕ್ ಎಕ್ಸ್ಪ್ರೆಸ್. ನೆನಪಿರಲಿ, ಅತಿ ಹೆಚ್ಚು ರಾಜ್ಯಗಳ ಮೇಲೆ ಹೋಗೋದು ಬೇರೆ, ಅತಿ ಉದ್ದವಾಗಿ ಚಲಿಸುವಂತ ರೈಲು ಬೇರೆ. ಇಲ್ಲಿ ಅತಿ ಉದ್ದವಾಗಿ ಚಲಿಸುವಂತ ರೈಲು ಯಾವ್ದಂದ್ರೆ ವಿವೇಕ್ ಎಕ್ಸ್ಪ್ರೆಸ್. ಇದು ದಿಬ್ರುಗಢದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಚಲಿಸುತ್ತೆ. ಇನ್ನು 2013ರಲ್ಲಿ ಕೇಳಿದಂಥ ಪ್ರಶ್ನೆ ಭೂಮಿಯ ಮೇಲೆ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದರೆ ಅದು ಆಫ್ರಿಕಾದ ಆನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡುವಂಥ ಭಾಷೆ ಯಾವುದು ಅಂತ ಕೇಳಿದರೆ ಅದು ಮ್ಯಾಂಡ್ರಿನ್ ಚೈನೀಸ್. ಇನ್ನು ಭಾರತದ ಅತಿ ದೊಡ್ಡ ಶೌರ್ಯ ಪ್ರಶಸ್ತಿ ಯಾವುದು ಅಂತ ಕೇಳಿದ್ರೆ ಪರಮವೀರ ಚಕ್ರ. ಭಾರತದಲ್ಲಿ ಅತಿ ದೊಡ್ಡ ಸಾರ್ವಜನಿಕ ರಂಗದ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಅದು SBI ಭಾರತೀಯ ಸ್ಟೇಟ್ ಬ್ಯಾಂಕ್. ಜಗತ್ತಿನ ಅತ್ಯಂತ ದೊಡ್ಡ ಚಹಾ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಚೀನಾ. ಜಗತ್ತಿನಲ್ಲಿ ಅತ್ಯಂತ ಸಣ್ಣ ದೇಶ ಅಂದ್ರೆ ವ್ಯಾಟಿಕನ್ ಸಿಟಿ. ಭಾರತದ ಯಾವ ರಾಜ್ಯದಲ್ಲಿ ಗರಿಷ್ಠ ಲಿಂಗಾನುಪಾತವಿದೆ ಅಂದ್ರೆ ಕೇರಳದಲ್ಲಿ. ಇನ್ನು 2014ರಲ್ಲಿ ಕೇಳಿದಂಥ ಪ್ರಶ್ನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಷ್ಟ್ರ ಅಂದ್ರೆ ಬ್ರೆಜಿಲ್. ಸಕ್ಕರೆ ಬಟ್ಟಲು ಅಂತ ಕರಿತೀವಿ. ಇನ್ನು ಅತಿ ಹೆಚ್ಚು ಕಾಲ ಬದುಕುವಬಲ್ಲ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಅದು ಆಮೆ. 2014ರಲ್ಲಿ ಕೇಳಿದಂಥ ಮತ್ತೊಂದಿಷ್ಟು ಪ್ರಶ್ನೆಗಳಂದ್ರೆ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಅದು ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಎಷ್ಟು ಚಿಕ್ಕದಾಗಿರುತ್ತೆ ಗೊತ್ತಾ ಸ್ನೇಹಿತರೆ? ನಿಮ್ಮ ಪೆನ್ ಇದೆಯಲ್ಲ, ಪೆನ್ನಿನ ತುದಿ ಮೇಲೆ ಅದು ಬಂದು ಕೊಡತ್ತೆ. ನಿಮ್ಮ ಪೆನ್ನಿನ ತುದಿ ಮೇಲೆ ಬರೀತಕ್ಕಂಥ ಪೆನ್ ಅಷ್ಟು ಚಿಕ್ಕದಾಗಿರ್ತದೆ ಅಂತೆ ಹಮ್ಮಿಂಗ್ ಬರ್ಡ್. ನೆಕ್ಸ್ಟ್ ಕರ್ನಾಟಕದ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಕರ್ನಾಟಕದ ಸಕ್ಕರೆ ಬಟ್ಟಲು ಬೆಳಗಾವಿ ಅಂತ ಕರಿತೀವಿ. ಬೆಳಗಾವಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೇರೆ, ಆಮೇಲೆ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ಜಿಲ್ಲೆ ಬೇರೆ ಅನ್ಸುತ್ತೆ ನನಗೆ. 2016ರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು ಅಂತ ಕೇಳಿದ್ರು ಗ್ರೀನ್ಲ್ಯಾಂಡ್. ವಿಶ್ವದ ಅತಿ ವಿಸ್ತಾರವಾದ ನದಿ ದ್ವೀಪ ಯಾವುದು ಅಂತ ಕೇಳಿದ್ರೆ ಅದು ಮಜುಲಿ ದ್ವೀಪ, ಅಸ್ಸಾಂದಲ್ಲಿದೆ. 2017ರಲ್ಲಿ ಕೇಳಿದಂಥ ಪ್ರಶ್ನೆ ಭಾರತದ ಅತಿ ಎತ್ತರದ ಅಣೆಕಟ್ಟು ಯಾವುದು ಅಂತ ಕೇಳಿದರೆ ತೇರೆ ಅಣೆಕಟ್ಟು. ಭಗೀರಥ ನದಿ ಕಟ್ಟಿದ್ದಾರೆ, ಅದು ಉತ್ತರಾಖಂಡದಲ್ಲಿದೆ. ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರು ಅದು ನೈಲ್ ನದಿ. ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಅಂದ್ರೆ ಅದು ಸುಂದರ್ಬನ್ಸ್. ಭಾರತದ ಅತ್ಯಂತ ಉದ್ದವಾದ ಕಾಲುವೆ ಚನಾನಿ ನಾಸ್ರಿ ಕಾಲುವೆ ಎಲ್ಲಿ ಇದೆ ಅಂತ ಕೇಳಿದ್ರು ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಭಾರತದ ಅತ್ಯಂತ ಎತ್ತರದ ಮಾರಿ ಅಲೆವುಳ ನದಿ ಇದಾಗಿದೆ ಅಂತಂದ್ರೆ ಯಾವುದು ಅಂದ್ರೆ ಹೂಗ್ಲಿ ನದಿ. 2017ರಲ್ಲಿ ಕೇಳಿದಂತ ಮತ್ತೊಂದು ಪ್ರಶ್ನೆ ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಯಾವುದು ಅಂತ ಕೇಳಿದ್ರೆ ಅದು ನಾಗಾರ್ಜುನ ಹುಲಿ ಮೀಸಲು ಪ್ರದೇಶ. ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶಕವನ್ನು ಎಲ್ಲಿ ನಿರ್ಮಿಸಲಾಗುತ್ತಿದೆ ಅಂತ ಕೇಳಿದ್ರೆ ಅದು ಚಿಲಿ ದೇಶದೊಳಗ ಅಟಕಾಮ ಮರುಭೂಮಿಯಲ್ಲಿರ್ತಕ್ಕಂಥ ನಿರ್ಮಾಣ ಮಾಡಲು ಪ್ಲಾನ್ ಮಾಡ್ಯಾರ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಅದು ಗೋದಾವರಿ ನದಿ. 2017ರ ಪ್ರಕಾರ ಭಾರತದಲ್ಲಿ ವಿದೇಶಿ ಪ್ರತ್ಯಕ್ಷ ಹೂಡಿಕೆ ಅತಿ ದೊಡ್ಡ ಮೂಲ ಯಾವ ದೇಶದ್ದು? ಫಾರಿನ್ FDI ಅಂತ ಕರಿತೀವಲ್ಲ, FDIದ ಅತಿ ದೊಡ್ಡ ಮೂಲ ಯಾವ ದೇಶದ್ದು ಅಂತ ಕೇಳಿದ್ರೆ ಅದು ಮಾರಿಷಸ್ ಅವ್ರದ್ದು. ಇನ್ನ ಇಷ್ಟು ಈ ವಿಭಾಗ ದೊಡ್ಡದು ಚಿಕ್ಕದು ವಿಭಾಗದ ಮೇಲೆ. ಇತರೆ ವಿಭಾಗದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರ ನೋಡೋಣ ಬನ್ನಿ ಸ್ನೇಹಿತರೆ. ಇತರೆ ವಿಭಾಗದ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. 2002ರ ಕೇಳಿದಂಥ ಪ್ರಶ್ನೆ ಇದು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಏನಿದು ಅಂತ ಕೇಳಿದ್ದಾರೆ. ಅದು ಒಂದು ನಾಗರಿಕ ಹಕ್ಕುಗಳನ್ನು ಕಾಪಾಡುವಂತಹ ಸಂಸ್ಥೆ ಅದು. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ ಕೇಳಿದರೆ ಅದು ನವಿಲು. ಶಕ್ತಿ ಸ್ಥಳವೆಂತ ಯಾವ್ದು ಕರೀತಾರೆ ಅಂದ್ರೆ ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳಕ್ಕೆ ಶಕ್ತಿ ಸ್ಥಳ ಅಂತ ಕರೀತಾರೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದಾರೆ ಹುಲಿ. ಶಕ್ತಿ ಸ್ಥಳ ಅಂತ ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳಕ್ಕೆ ಕಳೆದ್ರೆ ಶಕ್ತಿ ನಗರ ಅಂತ ತಿಳ್ಕೊಂಡು ರಾಯಚೂರದಲ್ಲಿದೆ. ನೆಕ್ಸ್ಟ್ LTTE ಎಂಬುದು ಏನಿದು ಅಂತ ಕೇಳಿದರೆ ಅದು ಭಯೋತ್ಪಾದಕ ದಳ. ನೆಕ್ಸ್ಟ್ 2004ರಲ್ಲಿ ಕೇಳಿದಂಥ ಪ್ರಶ್ನೆ ದಾದ್ರಾ ಮತ್ತು ನಗರ ಹವೇಲಿ ಯಾವುದರ ರಾಜಧಾನಿ ಅಂತ ಕೇಳಿದ್ರೆ ಅದು ದಾದ್ರಾ ಮತ್ತು ನಗರ ಹವೇಲಿಯ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಅದು ಸಿಲ್ವಾಸ್.
ಭಾರತದ ಧ್ವಜದಲ್ಲಿ ಎಷ್ಟು ಚಕ್ರಗಳಿವೆ ಅಂತ ಕೇಳಿದ್ರೆ ಅದು 24 ಚಕ್ರಗಳು. ಈ ರಾಜಧಾನಿಗಳನ್ನ ನೋಡ್ಕೊಳ್ಳಿ ಸ್ನೇಹಿತರೆ, ಎಲ್ಲ ರಾಜ್ಯದ ರಾಜಧಾನಿಗಳು ಗೊತ್ತಿರ್ಬೇಕು ನಿಮಗೆ. ಇನ್ನು ಕರೆನ್ಸಿಗಳ ಬಗ್ಗೆ, ನೃತ್ಯಗಳ ಬಗ್ಗೆ ಇವೆಲ್ಲ ಗೊತ್ತಿರಲಿ. 2005ರಲ್ಲಿ ಕರ್ನಾಟಕದ ಹಿಂದಿನ ಮಂತ್ರಿ ಎಚ್ ನಾಗಪ್ಪರವರು ಕೊಲೆಯಾದದ್ದು ಯಾರಿಂದ ಅಂತ ಕೇಳಿದ್ದಾರೆ. ಇದು ವೀರಪ್ಪಣ್ಣವರಿಂದ ಕೊಲೆ ಆದರು ಅಂತ. ಇನ್ನು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ತಿಳ್ಕೊಂಡು ಬರೆದವ್ರು ಯಾರು ಅಂತ 2004 ಕೇಳಿದ್ರು. ಗಾಂಧೀಜಿಯವರ ಒಂದು ಬಯೋಗ್ರಫಿ ಅಂತ ಅನ್ಕೋತೀನಿ ನಾನು. ಮೈ ಎಕ್ಸ್ಪೆರಿಮೆಂಟ್ ವಿತ್